ಆರ್ಡ್ರ್ ಬರ್ತಾ ಇದೆ ನೋಡಿ, 852 ಬರ್ತಾ ಇದೆ. ಜೊತೆಯಲ್ಲಿ ಇವತ್ತು ಪ್ರೈಮ್ ಯೂಟ್ಯೂಬರ್. ಹಾಂ, ಥ್ಯಾಂಕ್ ಯು ಸರ್. ಯೂನಿಸನ್ ನೋಡಿ, ಇನ್ನೊಂದು 87 ರೂಪಾಯಿ ಬರ್ತಾ ಇದೆ ಆರ್ಡ್ರ್ ಇವಾಗ. ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಹಾಯ್, ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೋರ್ಟರ್ ಡ್ಯೂಟಿ ಮಾಡ್ತಾ ಇದ್ದೀನಿ ನೋಡಿ. ಪ್ರೆಸೆಂಟ್ ದಾವಸ್ಪೇಟೆಯಲ್ಲಿ ಇದ್ದೀನಿ. ದಾವಸ್ಪೇಟೆಯಲ್ಲಿ ಏನಾದ್ರು ಆರ್ಡ್ರ್ ಬಂದರೆ ಆರ್ಡ್ರ್ ತಗೋಣ. ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡೋಣ. ಹಾಫ್ ಅನ್ ಅವರ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಒಂದು 15 ನಿಮಿಷ ವೆಯ್ಟ್ ಮಾಡ್ತೀನಿ ಅಷ್ಟೇ. 15 ನಿಮಿಷ ಒಳಗಡೆ ಏನಾದ್ರು ಆರ್ಡ್ರ್ ಬಂದರೆ ಆರ್ಡ್ರ್ ತಗೊಂಡೋಗ್ತೀನಿ. ಇಲ್ಲ ಅಂತಂದರೆ ಸೀದಾ ನಾನು ಬೆಂಗಳೂರು ಹೋಗಿ ಅಲ್ಲೇ ಡ್ಯೂಟಿ ಮಾಡಬೇಕು ಅಂತ ಇದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ ಆರ್ಡ್ರ್ ಬರ್ತಾ ಇದೆ ನೋಡಿ, 852 ರೂಪಾಯಿ ಬರ್ತಾ ಇದೆ. ಜೊತೆಯಲ್ಲಿ ಇವತ್ತು ಪ್ರೈಮ್ ಮೆಂಬರ್ ಬೇರೆ ಪಟ್ ಅಂತ ಅಕ್ಸೆಪ್ಟ್ ಆಗುತ್ತೆ. 852 ರೂಪಾಯಿ ಯಾರೋ ಬೇರೆ ಕೊಟ್ಟೈತಲ್ಲ ಗುರು. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 15 ನಿಮಿಷ ವೆಯ್ಟ್ ಮಾಡಿ ನೋಡೋಣ. ಇನ್ನೊಂದೇನಾದ್ರು ಆರ್ಡ್ರ್ ಬಂದರೆ ತಗೊಂಡೋಗೋಣ. ನೋಡಿ, ಒಳ್ಳೆ ಆರ್ಡ್ರ್ ಬಂದಿತ್ತು. 852 ರೂಪಾಯಿ ಆರ್ಡ್ರ್ ಮಿಸ್ ಆಯಿತು. ದಾವಸ್ಪೇಟೆಯಿಂದ ಹೇಳ್ತಾವ ಆರ್ಡ್ರ್ ಬಂದು ಚಿಕ್ಕ ಆರ್ಡ್ರ್ ಬರೋದು, ಎಲ್ಲ ದೊಡ್ಡ ದೊಡ್ಡ ಆರ್ಡ್ರ್ ಬರೋದು. ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಸಖತ್ತಾಗಿರೋದು. ಇವತ್ತಿದ್ದ ಅರ್ನಿಂಗ್ಸ್ ಆಲ್ಮೋಸ್ಟ್ ಅಲ್ಲೇ ಆಗ್ಬಿಡೋದು. ಏನಕ್ಕೆ ಅಂತಂದರೆ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ ಮಾಡಬೇಕು ಅಂತ ಅನ್ಕೊಂಡಿನಿ. ಪಾರ್ಟ್ ಟೈಮ್ ಅದು ಎಷ್ಟಾಗೋದು, ಒಂದೇ ಆರ್ಡ್ರಿಗೆ ಆಗೋದು. ಬಟ್ ಮಿಸ್ ಆಗೋಯ್ತು. ಇನ್ನೊಂದೇನಪ್ಪ ಅಂತಂದರೆ, ನಾನು ಇವಾಗ ಪ್ರೈಮ್ ಮೆಂಬರ್ ಆಗಿದ್ದೀನಿ ಪೋರ್ಟರಲ್ಲಿ ನೋಡಿ, ಪ್ರೈಮ್ ಪಾರ್ಟ್ನರ್ ಆಗಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಲಾಸ್ಟ್ ವೀಕಲ್ಲಿ 22 ಅವರ್ ಲಾಗಿನ್ ಅವರ್ ಕೊಟ್ಟಿದ್ದೀವಿ. ಜೊತೆಯಲ್ಲಿ ಸ್ಕೋರ್ ಕೂಡ ಕಂಪ್ಲೀಟ್ ಮಾಡೀನಿ. ಬಟ್ ಇವತ್ತು ಶುಕ್ರವಾರ ನಾನು ಕೆಲಸ ಮಾಡ್ತಾ ಇರೋದು. ಇವತ್ತು ಏನಾದ್ರು ನಾನು ಡ್ಯೂಟಿ ಮಾಡಿ ತಿರ್ಗಾ ನಾಳೆ ನಾಡಿದ್ದು ನಾವೇನಾರು ಇದ್ದರೆ ಅವಾಗಲೂ ಕೂಡ ಪ್ರೈಮ್ ಪಾರ್ಟ್ನರು ನೆಕ್ಸ್ಟ್ ವೀಕ್ ಕೂಡ ಕಂಟಿನ್ಯೂ ಆಗುತ್ತೆ. ಪ್ರೈಮ್ ಪಾರ್ಟ್ನರಿಂದ ಏನಪ್ಪ ಅಡ್ವಾಂಟೇಜ್ ಅಂತ ಅಂದರೆ, ಈಗ 10 ಸೆಕೆಂಡ್ ವೆಯ್ಟ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಅಕ್ಸೆಪ್ಟ್ ಮಾಡ್ಬೋದು. ನಾನು ರೆಗ್ಯುಲರ್ ಯಾವಾಗ 10 ಸೆಕೆಂಡ್ ಬಿಟ್ಟು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ, ಅದರಿಂದಾಗಿ ಸ್ವಲ್ಪ ಲೇಟ್ ಆಗೋಯ್ತು. ಟಕ ಅಂತ ಒತ್ತಿದ್ರೆ ಸಿಕ್ಕೋದೇನೋ. ಬಟ್ ಏನು ಮಾಡೋಕ್ಕಲ್ಲ, ಬೇರೆ ಯಾರು ಅಕ್ಸೆಪ್ಟ್ ಮಾಡಿದರೆ ಇನ್ನೂ ಒಂದು 15 ನಿಮಿಷ ವೆಯ್ಟ್ ಮಾಡಿ ನೋಡೋಣ. ಒಳ್ಳೆ ಆರ್ಡ್ರ್ ಬಂದಿದ್ದು, ದಾವಸ್ಪೇಟೆಯಿಂದ ಮಿಸ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡೋಣ ಬನ್ನಿ, ಮುಂದೆ ಹಾಕೋಣ, ವೆಯ್ಟ್ ಮಾಡೋಣ. ನೋಡಿ, ಟೈಮ್ 10:31 ಆಗಿದೆ. ಬಟ್ ಯಾವುದಾದಂಥ ಇನ್ನೊಂದು ಆರ್ಡ್ರ್ ಕೂಡ ಬರಲ್ಲ. ಫಸ್ಟ್ ಏನು ಬಂದಿತ್ತು ಅದೇ, ಅದು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ಅದರಿಂದಾಗಿ ಇವಾಗ ಮೂವ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಬೆಂಗಳೂರಿಗೆ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಇವಾಗ ಡ್ಯೂಟಿ ಮಾಡೋಣ. ಇನ್ನೊಂದೇನಪ್ಪ ಅಂತ ಅಂದರೆ, ದಾಬಸ್ಪೇಟೆಯಲ್ಲೂ ಕೂಡ ತುಂಬ ಜನ ಪೋರ್ಟರ್ ಪಾರ್ಟ್ನರ್ಸ್ ಇದ್ದಾರೆ. ನಾನು ಎಷ್ಟೊಂದು ಸಲ ಗಮನಿಸಿನಿ, ಟೀ ಶರ್ಟು ಬ್ಯಾಗೆಲ್ಲ ಹಾಕೊಂಡು ಆರಾಮಾಗಿ ಓಡ್ತಾ ಇರ್ತಾರೆ. ಒಂದಿಬ್ಬರು ಮೂವರು ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ದಾಬಸ್ಪೇಟೆಯಲ್ಲೂ ಕೂಡ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವಾಗ ಬೆಂಗಳೂರಿಗೆ ಹೋಗಿ ಡ್ಯೂಟಿ ಮಾಡೋಣ. ಏನಪ್ಪ ಅಂತ ಅಂದರೆ, ಇವಾಗ ಪ್ರೈಮ್ ಪಾರ್ಟ್ನರ್ ಇದೆಯಲ್ಲ, ಪ್ರೈಮ್ ಪಾರ್ಟ್ನರ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ರೈಮ್ ಪಾರ್ಟ್ನರಲ್ಲಿ ಯಾವ ಥರ ಬರುತ್ತೆ ಅನ್ನೋದೆಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಪ್ರೈಮ್ ಪಾರ್ಟ್ನರ್ ಆಗಿ ನಾನು ಡ್ಯೂಟಿ ಮಾಡ್ತಾ ಇರೋದು. ಮುಂಚೆ ಯಾವತ್ತೂ ಕೂಡ ಮಾಡಿಲ್ಲ, ಇವತ್ತೇ ಫಸ್ಟ್ ಮಾಡ್ತಾ ಇರೋದು. ಇದರಲ್ಲೆಲ್ಲ ಯಾವ ಥರ ಆರ್ಡರ್ ಬರ್ತದೆ ಅನ್ನೋದೆಲ್ಲ ನೋಡಬೇಕು. ಅಂದರೆ ಫುಲ್ ಫಾಸ್ಟಾಗಿ ಕ್ಲಿಕ್ ಮಾಡಿಬಿಡ್ಬೇಕು, ಅವಾಗ ಬೇಗ ಪಿಕ್ ಮಾಡ್ಕೊಂಡು ತಗೊಂಡೋಗಿ ಕೊಡ್ಬೋದು. ಆಮೇಲೆ ಪೋರ್ಟರ್ ಇಲ್ಲ ಇನ್ನೊಂದು ಏನಪ್ಪ ಅಂತ ಅಂದರೆ, ಇವಾಗ ನಾವೀಗ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ಇಂಥ ಟ್ರಾವೆಲ್ ಮಾಡೋಂಥ ಟೈಮಲ್ಲಿ ಆಫ್ಲೈನ್ಗೆ ಹೋಗ್ಬೇಕಾಗುತ್ತೆ. ಈ ಆಫ್ಲೈನ್ಗೆ ಹೋಗಿಲ್ಲ ಅಂತ ಅಂದರೆ, ಇವಾಗ ನಾನು ಎಲ್ಲ ಆನ್ಲೈನ್ಗೆ ಹೋಗಿದ್ದೆ, ಈಗ ಹಾಸ್ಪಿಟಲ್ ಆನ್ಲೈನ್ಗೆ ಹೋಗಿದ್ರೆ ಅಲ್ಲಿಂದನೇ ಒಂದೊಂದ್ಸಲ ಪಿಕಪ್ ಹೇಳ್ಬಿಡ್ತೀನಿ. ಒಂದ್ಸಲ ಇದೇ ಥರ ಆಗಿತ್ತು. ಒಂದು 13-14 ಕಿಲೋಮೀಟರ್ ಮುಂದೆ ಹೋಗಿದ್ದೀನಿ. ಅವಾಗಿಂದ ಆರ್ಡರ್ ಹಾಕೋ ತಿರ್ಗಾ ಅವಾಗಿಂದ ವಾಪಸ್ ಬಂದು, ಅವಾಗ ಎಷ್ಟು ವೇಸ್ಟ್ ಆಗುತ್ತೆ ಅಲ್ಲಿ. ಹೋಗಿದ್ದು 13 ಕಿಲೋಮೀಟರ್, ತಿರ್ಗಾ ಆ ಕಡೆಯಿಂದ ಬಂದಿದ್ದು 13 ಕಿಲೋಮೀಟರ್, ತಿರ್ಗಾ ಈ ಕಡೆ 13 ಕಿಲೋಮೀಟರ್ ಬಂದು ಟೋಟಲ್ ಒಂದು 26 ಕಿಲೋಮೀಟರ್ ಅವತ್ತು ವೇಸ್ಟ್ ಆಗಿತ್ತು. ಅದರಿಂದಾಗಿ ಈಗ ಏನೊಂದು ಮಾಡ್ತೀನಿ ಅಂತಪ್ಪ ಅಂದರೆ, ಒಂದು 5 ಕಿಲೋಮೀಟರ್ ಹೋಗ್ತಿದ್ದಂಗೆ ಆಫ್ಲೈನ್ ಕೊಟ್ಟಾತೀನಿ. ತಿರ್ಗಾ ನೆಲಮಂಗ್ಳೂರ್ ಹತ್ರ ಆನ್ ಮಾಡ್ಕೊತೀನಿ. ಅಲ್ಲೂ ಒಂದು 2-3 ನಿಮಿಷ ನೋಡೋಣ, ಅಲ್ಲೇ ಏನಾರು ಆರ್ಡರ್ ಬಂದರೆ ಅಲ್ಲಿ ಕಾಣೋಣ. ಅಲ್ಲೇ ಏನಾರು ಬರಲಿಲ್ಲ ಅಂದರೆ ಸೀದಾ ಇನ್ನೇ ಮಾಡೋಣ, ಬೆಂಗಳೂರಲ್ಲೇ ಆನ್ಲೈನ್ಗೆ ಹೋಗೋಣ. ಒಟ್ಟಿನಲ್ಲಿ ಟ್ರೈ ಮಾಡೋಣ. ಅದೇ ಆನ್ಲೈನಲ್ಲಿ ಇಟ್ಕೊಂಡೆ ಹೋಗೋಕ್ಕಾಗಲ್ಲ. ಆನ್ಲೈನಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ ಅಂತ ಅನ್ಸಿದೆ, ಎಲ್ಲಿಗೆ ಬೇಕಾದ್ರೆ ಯಾವ್ದು ಹೇಳ್ತಾನೆ. ಏನಕ್ಕೆ ಅಂತ ಅಂದರೆ, ಇದು ರಿಫ್ರೆಶ್ ಆಗ್ತಾ ಇರೋಲ್ಲ. ಇದು ಅಪ್ಲಿಕೇಶನ್ ರಿಫ್ರೆಶ್ ನಾವು ಮಾಡಿದ್ರು ಕೂಡ ಅದು ರಿಫ್ರೆಶ್ ಆಗ್ತಾ ಇರಲ್ಲ. ಎಲ್ಲ ಅಲ್ಲೇ ಹೇಳ್ಬಿಡ್ತೀನಿ. ಅದಕ್ಕೋಸ್ಕರ ನೋಡ್ಕೊಂಡು ಆಫ್ಲೈನ್ ಮಾಡ್ಕೊಂಡು ಆನ್ಲೈನ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಬನ್ನಿ, ಒಂದು 5 ಕಿಲೋಮೀಟರ್ ವಾಪಸ್ ಬಂದರೆ ಏನು ತೊಂದರೆ ಇಲ್ಲ, ನಡೆಯುತ್ತೆ. ಒಂದು 5 ಕಿಲೋಮೀಟರ್ ಆದರೆ. ಬಟ್ ಜಾಸ್ತಿ ದೂರ, ಈಗ 15 ಕಿಲೋಮೀಟರ್ 13 ಕಿಲೋಮೀಟರ್ ಎಲ್ಲ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋಗಿದ್ದು ಬಂದಿದ್ದು ಎರಡು ವೇಸ್ಟ್ ಆಗುತ್ತಲ್ಲ, ಅದರಿಂದಾಗಿ. ನೋಡಿ, ಇವಾಗ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀನಿ. ಇಲ್ಲೇ ವೆಯ್ಟ್ ಮಾಡ್ತೀನಿ. ಒಂದು ಸ್ವಲ್ಪ ಮುಂದೆ ಹೋಗ್ತೀನಿ. ಅಲ್ಲಿ ದಾಸರಳ್ಳಿ ಇದೆಯಲ್ಲ ಸಿಗ್ನಲ್ಲು, ಆ ಸಿಗ್ನಲ್ ಹತ್ರ ಹಾಕೊಂಡು ಅಲ್ಲೇ ವೆಯ್ಟ್ ಮಾಡ್ತೀನಿ. ಆರ್ಡ್ರ್ ಬರ್ಬೋದು, ನೋಡೋಣ. ಆರ್ಡ್ರ್ ಬರ್ತಾ ಈ ಸೈಡೆಲ್ಲ ಬಂದರೆ ತಗೊಂಡೋಗಿ ಡ್ರಾಪ್ ಮಾಡೋಣ. ಒಂದು ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡಿದ್ದೀನಿ. 217 ರೂಪಾಯಿ ನಾನು ತೋರಿಸ್ತಾ. ಬನ್ನಿ ಹೋಗಿ ಇದನ್ನ ಪಿಕಪ್ ಮಾಡೋಣ. ಬಂದಿದ್ದೀನಿ, ಇಲ್ಲೆಲ್ಲ ತೋರಿಸ್ತಾ ಇದೆ. ಫೋನ್ ಮಾಡೋಣ. ಇದೇ ಮನೆಯಿಂದನೇ ಮಾಡಿರೋದು.
ಸಬ್ಮಿಟ್ ಆ್ಯಂಡ್ ಕಾಲ್. ಹಲೋ ಸರ್, ಪೋರ್ಟರಿಂದ ಸರ್. ಇದು 545 ಮನೆ ಮುಂದೆ ಇದೆ ಸರ್. ಹಾಂ, ಓಕೆ ಸರ್. ಅಮೌಂಟ್ ಅಲ್ಲೇ ಪೇ ಮಾಡ್ತಾರೆ, ಅಲ್ಲೇ ಪೇ ಮಾಡ್ತಾರೆ ಅಮೌಂಟ್ ಅಲ್ಲೇ ಪೇ ಮಾಡ್ತಾರೆ. 270 ಯೂಟ್ಯೂಬರ್. ಹಾಂ, ಥ್ಯಾಂಕ್ ಯು ಸರ್. ಗೈಸ್ ನೋಡಿ, ಆರ್ಡರ್ ಪಿಕಪ್ ಆಯಿತು. ಅಮೌಂಟ್ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. 217 ರೂಪಾಯಿ ಆಗಿತ್ತು, 220 ರೂಪಾಯಿ ಕೊಟ್ಟಿದ್ದಾರೆ. ಬನ್ನಿ ಡ್ರಾಪ್ ಲಕ್ಷ ಹತ್ರ ಹೋಗೋಣ. ಎಷ್ಟು ಕಿಲೋಮೀಟ್ರ್ ಇದೆ ಇದು? ಪೋರ್ಟರಿಂದು ಅಪ್ಲಿಕೇಶನ್ ಯಾಕೋ ನೀಟಾಗಿ ವರ್ಕ್ ಆಗ್ತಾಯಿಲ್ಲ. ಬೇರೆ ಯಾವುದ್ರಿಂದನಾದ್ರು ಮ್ಯಾಪ್ ಓಪನ್ ಮಾಡಿದ್ರೆ ನೀಟಾಗಿ ಓಪನ್ ಆಗ್ತಾಯಿದೆ, ಬಟ್ ನೋಡಿ ಇದರಲ್ಲಿ ನೀಟಾಗಿ ಓಪನ್ ಆಗ್ತಾಯಿಲ್ಲ. ಸ್ಟಾರ್ಟಿಂಗ್ ಇವಾಗ ಪಿಕಪ್ ಹತ್ರ ಬರಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ಓಪನ್ ಆಗ್ತಾಯಿಲ್ಲ. ಇವಾಗ ಓಪನ್ ಮಾಡಿದ್ರು ಕೂಡ ನೀಟಾಗಿ ಓಪನ್ ಆಗ್ತಾಯಿಲ್ಲ. ನೋಡಿ 15 ಕಿಲೋಮೀಟ್ರ್ ಇದೆ. ಟ್ರಾಫಿಕ್ಕು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ನೋಡಿ 15 ಕಿಲೋಮೀಟ್ರ್ ಹೋಗೋಕ್ಕೆ 43 ನಿಮಿಷ ತೋರಿಸ್ತಾ ಇದೆ. 1 ಅವರ್ ಬೇಕು 15 ಕಿಲೋಮೀಟ್ರ್ ಹೋಗೋಕ್ಕೆ ಹತ್ರ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ಡ್ರಾಪ್ ಮಾಡ್ಬಿಡೋಣ. ಓಕೆ ಸರ್. ಹಾಂ, ಓಕೆ. ಹಾಂ, ಇದೆ ಯೂನಿಸನ್ ಅಂತ. ಹಾಂ, ಓಕೆ. ಗ್ರೌಂಡ್ ಫ್ಲೋರೇನಾ? ಹಾಂ, ಓಕೆ. ಸ್ನೇಹಿತರೆ ಬನ್ನಿ, ಇಲ್ಲೇ ಗ್ರೌಂಡ್ ಫ್ಲೋರ್ ಅಂತ ಹೋಗೋಣ. ಯೂನಿಸನ್ ಥ್ಯಾಂಕ್ ಯು. ನನಗೆ ಡೆಲಿವರಿ ಆಯ್ತು. ಇವಾಗ ಏನು ಟ್ರಿಪ್ ಕೊಡ್ತೀನಿ. ಓಕೆ, ₹217 ಕ್ಯಾಶ್ ಅಲ್ಲೇ ಕೊಟ್ಟರು ಕಸ್ಟಮರು. ಕಲೆಕ್ಟ್ ಮಾಡ್ಕೊಂಡಿನಿ. 5 ಸ್ಟಾರ್ ರೇಟಿಂಗ್ ಕೊಟ್ಟೆ. ನೋಡಿ, ನನಗೆ ಕಮಿಷನ್ ಕಟ್ ಮಾಡ್ಕೊಂಡು ₹173 ಸಿಕ್ಕಿದೆ ಆರ್ಡ್ರಿಗೆ. ಬನ್ನಿ ಹೋಗೋಣ, ಆ ಸೈಡ್ಗೆ ಹೋಗೋಣ. ಅವಾಗ ಏನಾರು ಆರ್ಡ್ರ್ ಕೊಡ್ತಾನೆ ನೋಡೋಣ. ನೋಡಿ, ಈ ಆರ್ಡರ್ ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ₹173 ಕೊಟ್ಟಿದ್ದೇನೆ. ಟೋಟಲಾಗಿ ಪಿಕಪಿಗೆ 1 ಕಿಲೋಮೀಟ್ರ್ ಹೋದೆ. ಡ್ರಾಪ್ ಡಿಸ್ಟೆನ್ಸ್ಗೆ 16 ಕಿಲೋಮೀಟ್ರ್ ಬಂದು ನೋಡಿ. ಇನ್ನೊಂದು ₹87 ಬರ್ತಾಯಿದೆ ಆರ್ಡ್ರ್ ಇವಾಗ. ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ನೋಡಿ, ಅಕ್ಸೆಪ್ಟ್ ಆಯಿತು. ಧೂಳು ನೋಡಿ ಮೊಬೈಲ್ ಎಷ್ಟಾಗೋಗಿದೆ ಅಂತ. ಬೆಳಗ್ಗೆಲ್ಲ ನೀಟಾಗಿ ಒರೆಸ್ಕೊಂಡಿದೆ, ಫುಲ್ಲು ಧೂಳು. ಪಿಕಪ್ ಎಷ್ಟು ಕಿಲೋಮೀಟ್ರ್ ಐತಿದು ತೋರಿಸ್ತಾನಿಲ್ಲ. ಹೋಗು. ಇದೇನು ಪಿಕಪ್ 2.9 ಕಿಲೋಮೀಟರ್ ಪಿಕಪ್ ಹಾಕ್ಬಿಟ್ಟಿದ್ದಾನೆ. ಹುಡುಕಾಕೋನಪ್ಪ. ಅದು ಆರ್ ಟಿ ನಗರಕ್ಕೆ ತಗೊಬಂದಿದ್ದೀನಿ. ಆರ್ ಟಿ ನಗರಲ್ಲಿ ರೋಡ್ಗಳು ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್. ಎಲ್ಲ ಚಿಕ್ಕ ಚಿಕ್ಕ ರೋಡಲ್ವಾ, ಅದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಬನ್ನಿ ಹೋಗೋಣ, ಹೋಗಿ ಪಿಕಪ್ ಮಾಡೋಣ. ಗೈಸ್ ನೋಡಿ, ಪಿಕಪ್ ಹತ್ರ ಬಂದೆ. ಹೌದಪ್ಪ, ಎಲ್ಲಪ್ಪ ಪಿಕಪ್ ಇದು. ಏನು ಹೆಸ್ರೇನು ಹಾಕಿಲ್ಲ, ಫೋನ್ ಮಾಡೋಣ. ಯಾವ ಸೈಡ್? ಹಾಂ, ಓಕೆ.
ಹಾಂ ಇದಾ ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ಸ್ಟಾರ್ಟ್ ನೋಡಿ 4.8 ಕಿಲೋಮೀಟ್ರ್ ಇದೆ ಡ್ರಾಪ್. ಬನ್ನಿ ಇವಾಗ ಡ್ರಾಪ್ ಮಾಡಿ ಸರ್. ಪೋರ್ಟರಿಂದ ಸರ್ ಇದು ಶುಭಮ್ ಎಲೆಕ್ಟ್ರಿಕಲ್ಸ್ ಇದೆಯಲ್ಲ, ಕಾರ್ ಗ್ಯಾರೇಜ್ ಹತ್ರನಾ? ಹಾಂ ಹಾಂ ಓಕೆ. ಎಷ್ಟು ಸರ್? 87 ಸರ್. ಸರಿ ಸ್ಕ್ಯಾನ್. ತಿರ್ಗಿ ಅಲ್ಲೇ ಬುಕ್ ಮಾಡೋಕ್ಕಾಗಲ್ವಲ್ಲ ತಿರ್ಗಾ ನಾವು? ಹಾಂ ಇಲ್ಲ ಮಾಡ್ಬೋದು, ಮತ್ತೆ ಅದೇ ಬೇರೆ ನಮಗೆ ಬರಲ್ಲ ಹಾಂ ಬುಕ್ ಮಾಡೋಕ್ಕೆ, ಅದಕ್ಕೆ ಅಲ್ಲಿ ಹೋಗ್ಬಿಡ್ತಾನೆ. 87 ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿ ಕ್ಯಾಶ್ ಕಲೆಕ್ಟ್ ಆಗಿದೆ. ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ ಗಂಗಾನಗರಿಗೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. 77 ರೂಪಾಯಿ ಬರ್ತಾಯಿದೆ. ಯಾಕೆ ಬರೀ ಚಿಕ್ಕ ಚಿಕ್ಕ ಆರ್ಡ್ರುಗಳೇ ಬರ್ತಾಯಿದ್ದಾವೆ. ಬನ್ನಿ ಇದನ್ನು ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಪಿಕಪ್ ಏನು ಗುರು ಇಷ್ಟೊಂದು ಹಾಕಿದ್ದಾನೆ? 8 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾನೆ. ಅಪ್ಪ ನೋಡಿ ಇನ್ನೂ ಒಂದು ಡ್ರಾಪ್ ಕೂಡ ಮಾಡಿದೆ. ಕಸ್ಟಮರು ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಿಪ್ ಕೊಟ್ಬಿಡ್ತೀನಿ, ಇನ್ನೂ ಮಾಡಿಲ್ಲ, ಮಾಡ್ತಾರೆ. ಟ್ರಿಪ್ ಕೊಟ್ಟೆ ನೋಡಿ. 77 rupees ಕ್ಯಾಶ್ ಕಲೆಕ್ಟೆಡ್, 5 ಸ್ಟಾರ್ ರೇಟಿಂಗ್. ನೋಡಿ 3 ಆರ್ಡ್ರಿಗೆ 304 ರೂಪಾಯಿ ಅರ್ನ್ ಮಾಡಿದ್ದೀನಿ ನಾಳೆ. ನೋಡೋಣ ಇನ್ನೂ ಒಂದು ಆರ್ಡ್ರ್ ಕೂಡ ಬರ್ತಾಯಿದೆ ನೋಡಿ. 95 ರೂಪಾಯಿ ಆರ್ಡ್ರ್ ಬರ್ತಾಯಿದೆ. ಶಿವಾಜಿನಗರಿಗೆ ಬರ್ತಾಯಿದೆಯಲ್ಲ ಅವರು ಡ್ರಾಪು. ಹಾಂ ನೋಡಿ ಇದು ಕೂಡ ಪಿಕಪ್ ಆಯಿತಾ. ಬನ್ನಿ ಹೋಗಿ ತಗೊಂಡೋಗೋಣ. ಮೆಡ್ ಪ್ಲೇಸಲ್ಲಿ ಬಂದಿರೋದಿದ್ದು ಆರ್ಡ್ರು, ಇದೊಂದು ತಗೊಂಡೋಗ್ಬಿಟ್ಟು ಡ್ರಾಪ್ ಮಾಡೋಣ. ನೋಡಿ ಲಾಸ್ಟ್ನೇ ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಟೈಮ್ ಎಷ್ಟು ಗಂಟೆ ಗೊತ್ತಾ? 4 ಗಂಟೆಗೆ ನಾನು ಆಫ್ಲೈನ್ಗೆ ಹೋಗ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹೆಲ್ಮೆಟ್ ಬಿದ್ದೋಯ್ತು. ಹೆಲ್ಮೆಟ್ ಬಿದ್ದೋಗ್ತಿದ್ದಂಗೆ ಇದು ಮುರ್ಕೊಂಡು ಹೊರಟೋಗ್ಬಿಟ್ಟು, ಇದು ಮೌಂಟ್ ಆಗ್ತಾಯಿದ್ನಲ್ಲ ಇದು ಕ್ಯಾಮ್ರಾದು, ಅದು ಅಂದರೆ ನಿಧಾನಕ್ಕೆ ಏನು ಬೀಳಲ್ಲ, ಜೋರಾಗಿ ಬಿತ್ತು ನೋಡಿ. ಇಲ್ಲಿ ಇಂಪ್ಯಾಕ್ಟ್ ಆಗಿದೆ, ಇಲ್ಲಿ ಬೀಳ್ತಿದ್ದಂಗೆ ಮುರ್ಕೊಂಡು ಹೊರಟೋಗ್ಬಿಟ್ಟಿದೆ. ಈಗ ಮತ್ತೆ ಹೋಗಿ ರೆಡಿ ಮಾಡಬೇಕು. ಅಲ್ಲಿವರೆಗೂ ಮೋಟೋ ಒಳಗೆ ಏನು ಮಾಡೋಕ್ಕಲ್ಲ. ತಿರ್ಗಾ ಮನೆಗೆ ಹೋದ್ಮೇಲಿಂದ ನೀಟಾಗಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಲಾಸ್ಟ್ ಆರ್ಡರ್ ತೋರಿಸ್ಬಿಡ್ತೀನಿ ತಗೊಳ್ರಿ. ಇವಾಗ ಕಂಪ್ಲೀಟ್ ಆಗಿತ್ತು. ಲಾಸ್ಟ್ ಆರ್ಡರ್ಗೆ 98 ರೂಪೀಸ್ ಕೊಟ್ಟಿದ್ದಾನೆ. ಕ್ಯಾಶ್ ಕಲೆಕ್ಟ್ ಕೊಡ್ತೀನಿ ಇವಾಗ. ಅಂದರೆ ಕಸ್ಟಮರ್ ಬಂದು ಈಸ್ಕೊಂಡೋದ್ರಿದೆ. ಒಂದೇ ಒಂದು ಪೇಪರ್ ಬಂದಿದೆ ಅಷ್ಟೇ, ಅದನ್ನು ಕೂಡ ಡ್ರಾಪ್ ಮಾಡಿದೆ. ಈಗ ಆಫ್ಲೈನ್ಗೆ ಹೊರಟೋಗ್ಬಿಡ್ತೀನಿ. ಟೈಮ್ ನೋಡಿರಿ 4 ಗಂಟೆ 7 ನಿಮಿಷ. ಏನಕ್ಕಪ್ಪ 5 ಗಂಟೆವರೆಗೂ ಮಾಡ್ಬೋದಾಗಿರಲ್ಲ, ಏನಕ್ಕೆ ಆಫ್ಲೈನ್ಗೆ ಹೋಗ್ತೀನಿ ಅಂದರೆ, ಸೊ ಇನ್ನೊಂದು ಬರ್ತಾಯಿದೆ, ಇದನ್ನು ಅಕ್ಸೆಪ್ಟ್ ಮಾಡಲ್ಲ ನಾನು. 88 ರೂಪೀಸ್ ಬರ್ತಾಯಿದೆ ನೋಡಿ. ಏನಕ್ಕಪ್ಪ ಅಂತಂದರೆ 5 ಗಂಟೆ ಮೇಲೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇದೊಂದು ನಾನು ಅಕ್ಸೆಪ್ಟ್ ಮಾಡಲ್ಲ, ನಾನು ಕ್ಯಾನ್ಸಲ್ ಮಾಡ್ತೀನಿ ನೋಡಿ. 88 ರೂಪೀಸ್ ಬರ್ತಾಯಿದೆ. ಓಕೆ, ಗೋ ಆಫ್ಲೈನ್ ಕೊಡ್ತೀನಿ ನೋಡಿ. ಕಂಪ್ಲೀಟೇಷನ್ ಸ್ಕೋರ್ 66 ಕೊಟ್ಟೋಗ್ಬಿಡ್ತು. ಮೊದಲು 88% ಇತ್ತು. ಒಂದೇ ಒಂದು ಆರ್ಡ್ರು ಇವಾಗ ಕಂಪ್ಲೀಟ್ ಮಾಡಲಿಕ್ಕೆ 66 ಕೊಟ್ಟೋಗ್ಬಿಟ್ಟಿದೆ. ಗೋ ಆಫ್ಲೈನ್. ಇದೇನು ಆಫ್ಲೈನ್ಗೆ ಹೋಗ್ತಾಯಿಲ್ಲ? ಗೋ ಆಫ್ಲೈನ್ ನೋಡಿ. ಆಫ್ಲೈನ್ಗೆ ಹೋಯ್ತು. ಆಮೇಲೆ ಅರ್ನಿಂಗ್ಸ್ ತೋರಿಸ್ತೀನಿ ಇವತ್ತಿಂದು ಎಷ್ಟಾಗಿದೆ ಅಂತ. ಪಾರ್ಟ್ ಟೈಮಲ್ಲಿ ಒಂದು ಒಳ್ಳೆ ಅರ್ನಿಂಗ್ಸೇ ಆಗಿದೆ ಅಂತ ಅನ್ಕೊಬೋದು. ತುಂಬ ಚೆನ್ನಾಗಿ ಆಯಿತು ನನಗಂತೂ. ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾಯಿದೆ ಎಲ್ಲೋದ್ರೂ ಕೂಡ ನೋಡಿ. ಅರ್ನಿಂಗ್ಸ್ ಓಪನ್ ಮಾಡ್ತೀನಿ. ಅರ್ನಿಂಗ್
₹620 ಆಗಿದೆ ನೋಡಿ. ಟೋಟಲಾಗಿ 6 ಟ್ರಿಪ್ಸ್ ಮಾಡಿದ್ದೀನಿ. ಟ್ರಿಪ್ಸ್ ಯಾವ ಥರ ಬಂದಿದೆಯಪ್ಪ ಅಂತ ಅಂದರೆ ಒಂದು ₹136 ಬಂದಿದೆ. ಫಸ್ಟ್ನೇ ಟ್ರಿಪ್ಸ್ ಬಂದು ಇಲ್ಲಿ ನೋಡಿ, ಇದು ಫಸ್ಟ್ನೇ ಟ್ರಿಪ್ಸ್ ಬಂದು ₹78 ಬಂತು. ಆಮೇಲೆ ₹103 ಬಂತು. ಆಮೇಲೆ ₹133 ಬಂತು, ₹61 ಬಂತು, ₹69 ಬಂತು, ₹173 ಒಂದು ಬಂತು. ಲಾಂಗ್ ಆರ್ಡರ್ ಒಂದು 2 ತುಂಬ ದೊಡ್ಡ ಬಂದಿತ್ತು. ಅಂದರೆ ₹350 ಒಂದು ಆರ್ಡ್ರ್ ಬಂದಿತ್ತು. ಅದು ಐಟಮ್ ಜಾಸ್ತಿ ದೊಡ್ಡದಿತ್ತು. ಈಗ ಬೈಕಲ್ಲಿ ತಗೊಂಡೋಗ್ತಿರಲಿಲ್ಲ, ಅದರಿಂದಾಗಿ ಅವರು ತಗೊಂಡೋಕ್ಕಾಗಲ್ಲ, ಸ್ಕೂಟಿ ಬುಕ್ ಮಾಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು ಅವರೇ ಕ್ಯಾನ್ಸಲ್ ಮಾಡಿದ್ರು. ನಾನು ತಗೊಂಡೋಗ್ತಿರಲಿಲ್ಲ ಬಿಡಿ, ಒಂದು 3-4 ಥರ ಐಟಮ್ ಇತ್ತು. ಅದು ಹಿಂದೆ ಮುಂದೆ ಎಲ್ಲ ಇಟ್ಕೊಂಡ್ರು ಕೂಡ ಆಗ್ತಾಯಿರಲಿಲ್ಲ. ಅದರಿಂದಾಗಿ ನಾನೇ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ, ಅವರೇ ಕ್ಯಾನ್ಸಲ್ ಮಾಡಿದ್ರು. ಅದರಿಂದಾಗಿ ಅದೊಂದು ಮಿಸ್ ಆಯಿತು. ₹350 ಆರ್ಡ್ರದು. ಇನ್ನೊಂದು ಹಾಸ್ಪಿಟಲಿಂದ ಒಂದು ಬಂದಿತ್ತಲ್ಲ ₹800 ಆರ್ಡ್ರು, ಅದಂತೂ ಸಾಕಾಗಿದೆ. ಅದೊಂದು ಬಂದಿದ್ರೆ ಇವತ್ತು ಅದೇ ಎಲ್ಲ ಇವತ್ತು ಮಾಡಿದ್ನಲ್ಲ ಡ್ಯೂಟಿ, ಅದಕ್ಕಿಂತ ಅದೇ ಜಾಸ್ತಿ ಇತ್ತು ನೋಡಿ. ₹850 ಅಂದ್ರೂ ಕಮಿಷನ್ ಎಲ್ಲ ಕಟ್ಟಾಗಿದ್ರು ಕೂಡ ಇಷ್ಟೊತ್ತಿಗೆ ಆಲ್ರೆಡಿ ನಾನು ವಾಪಸ್ ತುಮಕೂರಲ್ಲೇ ಇದ್ಬಿಡ್ತಾ ಇದ್ದೇನೆ. ₹620ಕ್ಕಿಂತ ಜಾಸ್ತಿನೇ ಸೇವ್ ಆಗೋದು ಫಸ್ಟ್ನೇ ಆರ್ಡ್ರ್ ಸಿಕ್ಕಿದ್ರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಸಿಕ್ಕಿಲ್ಲ. ಸಿಗುತ್ತೆ ಅಂತಲೂ ಅಂದ್ಕೊಳಕ್ಕಾಗಲ್ವಲ್ಲ. ಇವತ್ತಿನ ಅರ್ನಿಂಗ್ಸ್ ನೋಡಿ ₹620. ಅಂದರೆ 40 ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ. ಇವಾಗ ಬೆಂಗಳೂರಲ್ಲಿ ನಾನು ಡ್ಯೂಟಿ ಮಾಡಿದಾಗ 60 ಕಿಲೋಮೀಟ್ರ್ ಆಯಿತು. 60 ಕಿಲೋಮೀಟ್ರಿಗೆ ಒಂದು ₹100 ಪೆಟ್ರೋಲ್ ತೆಗೆದ್ರು ನಾವು. ನಮ್ಮ ಸೇವಿಂಗ್ಸ್ ಬಂದು ಇವತ್ತು ₹520 ಇದೆ. ಪೋರ್ಟರಲ್ಲಿ 4 ಅವರ್ ಡ್ಯೂಟಿ ಮಾಡಿದ್ದಕ್ಕೆ ₹520 ಸೇವಿಂಗ್ಸ್ ಆಯಿತು. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.